ಇಷ್ಟು ಮಾತ್ರ ಅಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿನ ಕಂಡ್ರೆ ಪವಿತ್ರ ಗೌಡ ಕೆಂಡ ಕಾರ್ತಾ ಇದ್ಲು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಮಾಹಿತಿ ಗೊತ್ತಾಗಿದೆ. ಹೆಂಗೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಎರಡು 2024 ಮೇ 19ನೇ ತಾರೀಕು ದುಬೈಗೆ ದರ್ಶನ್ ಮತ್ತು ಪತ್ನಿ ತೆರಳಿರ್ತಾರೆ. ವಿಜಯಲಕ್ಷ್ಮಿಯೊಂದಿಗೆ ವಿವಾಹ ವಾರ್ಷಿಕೋತ್ಸವ ಆಚರಣೆಯನ್ನ ದುಬೈನಲ್ಲಿ ಮಾಡಿರ್ತಾರೆ ದರ್ಶನ್. ಈ ವಿಷಯ ತಿಳಿದು ಪವಿತ್ರ ಗೌಡ ಸಿಕ್ಕಾಪಟ್ಟೆ ರಾಂಗ್ ಆಗ್ತಾಳೆ. ನನಗೆ ಹೇಳ್ದೇನೆ ದುಬೈಗೆ ಹೋಗಿದ್ದೀರಾ ನೀವು ಅಂತ ದರ್ಶನ್ ಜೊತೆಗೆ ಜಗಳ ತೆಗಿತಾರೆ. ಇದೇ ವಿಚಾರಕ್ಕೆ ದರ್ಶನ್ ಜೊತೆಗೆ ಮಾತು ಕೂಡ ಬಿಡ್ತಾರೆ. ಇಬ್ಬರ ನಡುವೆ ಮಾತು ಇಲ್ಲ, ಕಥೆನೂ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಅವರು ಸಪ್ತಪತಿ ತುಳಿದಂತಹ ಅಗ್ನಿಸಾಕ್ಷಿಯಲ್ಲಿ ಕೈ ಹಿಡಿದಂತಹ ಹೆಂಡತಿ ಜೊತೆಗೆ ಹೋದ್ರು ಅನ್ನೋದು ಈ ಕೇಸ್ ಇತ್ತು. ಮತ್ತೆ ಸಿಟ್ಟು ಹಠ ಸಾಧನೆ ಹೆಂಗ್ ಮಾಡ್ತಾ ಇದ್ರು ಪವಿತ್ರ ಗೌಡ ಅನ್ನೋದಕ್ಕೆ ಡೀಟೇಲ್ಸ್ ಇದು. ದರ್ಶನ್ನ ಮೆಸೇಜ್ಗೂ ಕೂಡ ಸ್ಪಂದಿಸ್ತಾ ಇರಲಿಲ್ಲ, ಕಾಲ್ಗೂ ಕೂಡ ರಿಯಾಕ್ಷನ್ ಕೊಡ್ತಿರ್ಲಿಲ್ಲ, ಮತ್ತೆ ಕಾಲ್ ಎತ್ತುತ್ತಾ ಇರಲಿಲ್ಲ, ಮೆಸೇಜ್ ಓಪನ್ ಮಾಡ್ತಾ ಇರಲಿಲ್ಲ. ದುಬೈನಿಂದ ಬಂದರೂ ಕೂಡ ಪವಿತ್ರ ಗೌಡ ಅಂತರವನ್ನ ಕಾಯ್ದುಕೊಂಡಿದ್ರು. ಫೆಬ್ರವರಿಯಲ್ಲಿ ರೇಣುಕಾ ಸ್ವಾಮಿಯಿಂದ ಮೆಸೇಜ್ಗಳು ಶುರುವಾಗುತ್ತೆ. ಗೌತಮ್ ಹೆಸರಲ್ಲಿ ಅಸಹ್ಯ ಹಾಗೂ ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಮಾಡ್ತಿರ್ತಾರೆ. ಈ ವಿಷಯವನ್ನ ದರ್ಶನ್ ಗಮನಕ್ಕೂ ಕೂಡ ಪವಿತ್ರ ಡೈರೆಕ್ಟ್ ಆಗಿ ತಂದಿರಲಿಲ್ಲ, ಬಿಕಾಸ್ ಮಾತಾಡ್ತಿರ್ಲಿಲ್ಲ ಇಬ್ರು. ನಂತರ ಪವನ್ ಮೂಲಕ ವಿಚಾರವನ್ನ ನಟ ದರ್ಶನ್ ತಿಳಿದುಕೊಳ್ತಾರೆ. ಆಗ ಅಂದ್ರೆ ಹೆಂಗಾದ್ರೂ ಮಾಡಿ ಈಕೆಯ ಕೋಪವನ್ನ ತಣ್ಣಗ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಅಂತ ದಾರಿಯನ್ನು ಹುಡುಕ್ತಾ ಇದ್ದಂತಹ ದರ್ಶನ್ಗೆ ರೇಣುಕಾ ಸ್ವಾಮಿ ವಿಚಾರ ಅಂತೂ ದೊಡ್ಡ ವರ ಆದಂಗೆ ಆಗ್ಬಿಡುತ್ತೆ. ಈ ವಿಚಾರದಲ್ಲಿ ಅಟ್ಲೀಸ್ಟ್ ಅವಳ ಮನವೊಲಿಸ್ಕೊಳ್ಳೋಣ ಅಂತ ಹೇಳಿ ದರ್ಶನ್ ಕೂಡ ಮುಂದಾಗ್ತಾರೆ. ಆಗ ರೇಣುಕಾನನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆ ತರ್ತಾರೆ. ಆಗ್ಲೇ ಇಬ್ಬರ ನಡುವೆ ಮತ್ತೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಇಬ್ರು ಮಾತಾಡೋದಕ್ಕೆ ಕಿಡ್ನಾಪ್ ಆಗಿದ್ದು ಮಾತ್ರ ರೇಣುಕಾ ಸ್ವಾಮಿ ಅನ್ನೋ ವಿಚಾರ ಕೂಡ ಚಾರ್ಜ್ ಶೀಟ್ ನಲ್ಲಿ ಗೊತ್ತಾಗ್ತಾ ಇದೆ. ಇಬ್ಬರ ನಡುವೆ ಮತ್ತೆ ಮಾತಿನ ಸಂಪರ್ಕ ಸ್ಟಾರ್ಟ್ ಆಗೋದಕ್ಕೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸ್ಬೇಕಾಯ್ತು. ಅಕ್ರಮ ಬಂಧನದಲ್ಲಿ ರೇಣುಕಾ ಸ್ವಾಮಿಯನ್ನ ಇರಿಸಬೇಕಾಯ್ತು. ಆತನ ಮೇಲೆ ದೌರ್ಜನ್ಯ ಮಾಡಬೇಕಾಯ್ತು. ಆತನ ಮೇಲೆ ವಿಕೃತಿ ಮೆರಿಬೇಕಾಗಿ ಬಂತು ಅನ್ನೋ ವಿಚಾರವನ್ನು ಕೂಡ ತನಿಖಾಧಿಕಾರಿಗಳು ಕಂಡುಕೊಂಡಿದ್ದಾರೆ.